ಈಗ ನಿಮಗೆ ನಾನು ಹಾರ್ಟ್ ಚಕ್ರದ ಬಗ್ಗೆ ತಿಳಿಸಲಿಕ್ಕಿದ್ದೇನೆ. ಅನಾಹತ್ ಚಕ್ರ ಅಂತ ಕರಿತೇವೆ. ಇದಕ್ಕೆ ಬೀಜ ಮಂತ್ರ ಏನಂದರೆ ಯಂ. ನೀವು ಓಮಿಂದ ಮೂಲಾಧಾರದಿಂದ ಶುರು ಮಾಡಿದ್ರಿ. ಓಂ ಹಂ ಯಂ ಅಲ್ಲ ರಂ ಯಂ ಯಮ್ಮಿಗೆ ಬಂದಿದೆ. ತತ್ವ ವಾಯುತತ್ವ. ಇದನ್ನು ರೂಲಿಂಗ್ ಮಾಡುವವರು ಭಗವಾನ್ ವಿಷ್ಣು. ಬೇರೆ ಯಾರಾದರೂ ಹೇಳ್ಬೋದು ಈಶಾನ ರುದ್ರ ಅಥವಾ ಕಾಕಿನಿ ಅಂತ ಹೇಳ್ಬೋದು. ಆದರೆ ನಮಗೆ ಗುರುಗಳು ಹೇಳಿದ್ದು AGS ಆಫೀಸ್ ನರಸಿಂಹಮೂರ್ತಿಗಳು 50 ವರ್ಷ ಹಿಂದೆ ಹಾರ್ಟ್ ಚಕ್ರವನ್ನು ರೂಲ್ ಮಾಡುವುದು ವಿಷ್ಣು ಭಗವಾನ್ ಅಥವಾ ವಿಷ್ಣು ಸ್ವರೂಪನಾದ ಕೃಷ್ಣ. ವಾಸುದೇವ ಯಾವುದಾದ್ರೂ ಆಗ್ತದೆ. ಗುರು ವಿಷ್ಣು. ಆಯಿತಾ? ಥೈಮಸ್ ಗ್ಲ್ಯಾಂಡ್ ಇದು ರೂಲ್ ಮಾಡ್ತದೆ. ಆರ್ಗನ್ಸ್ ಹಾರ್ಟ್, ಲಂಗ್ಸ್, ಆರ್ಮ್ಸ್, ಹ್ಯಾಂಡ್ಸ್, ಸರ್ಕ್ಯುಲೇಟರಿ ಸಿಸ್ಟಮ್. ಇದು ಒಂದು ರೀತಿಯಲ್ಲಿ ನಿಮ್ಮ ಶಾಂತಿ ಸ್ವಭಾವವನ್ನು ಎತ್ತಿ ಇಡ್ತದೆ. ಐ ಲವ್, ಯಾರಾದನ್ನು ನೋಡಿದ್ರೆ ಐ ಲವ್ ಯು ಅಂದರೆ ಪ್ರೀತಿ ಉಕ್ಕಿ ಹರಿತದೆ. ಫರ್ಗಿವ್ನೆಸ್ ಜಾಸ್ತಿ, ಕ್ಷಮೆ ಯಾಚನೆ. ಯಾರು ಕೇಳಿದ್ರೆ ಎಸ್ ಕೊಟ್ಬಿಡಿಯಪ್ಪ, ಸುಮ್ಮನೆ ಜಗಳ ಮಾಡೋದು ಬೇಡ. ಪ್ರಾಣವಾಯು ಮೇಲ್ಗಡೆ ಹೋಗ್ತದೆ. ಪ್ರಾಣವಾಯು ಅಪ್ವರ್ಡ್ ಚಲನೆ. ಫ್ರೀಕ್ವೆನ್ಸಿ 639 ಹರ್ಟ್ಸ್ ಆಫ್ ಲವ್ ಆ್ಯಂಡ್ ಹಾರ್ಮನಿ. ಸೊ ಅನಾಹತ್ ಚಕ್ರ ಬ್ಯಾಲೆನ್ಸ್ ಆಗಿದ್ದರೆ ನಿಮ್ಮಲ್ಲಿ ಡೀಪ್ ಸೆನ್ಸ್ ಆಫ್ ಲವ್ ಡೆವಲಪ್ ಆಗಿರುತ್ತೆ. ನಿಮ್ಮಲ್ಲಿ ಫರ್ಗಿವ್ನೆಸ್ ಹೆಚ್ಚಾಗಿದೆ. ನಿಮ್ಮಲ್ಲಿ ಒಂದು ರೀತಿಯಲ್ಲಿ ಕಾನ್ಸ್ಟೆಂಟ್ ಎಮೋಷನ್ ಇರ್ತದೆ. ಯಾವುದೇ ರೀತಿಯಲ್ಲಿ ನಿಮ್ಮ ಇಮ್ಯೂನಿ ಸಿಸ್ಟಮ್ ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಹೆಲ್ದಿ, ಆರೋಗ್ಯವಾಗಿರ್ತೀರಿ. ಓಕೆ. ಆಮೇಲೆ ಹ್ಯೂಮನ್ ಬೀಯಿಂಗ್ಸಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಯೂನಿಟಿ ಈಸ್ ಮೋಸ್ಟ್ ಇಂಟಗ್ರಿಟಿ ಅಂತ ನಿಮ್ಮ ಇದರಲ್ಲಿ. ಹಾರ್ಟ್ ಚಕ್ರ ಒಳ್ಳೆದಿದ್ದರೆ ಹಾಗೆ. ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ ಇದ್ದರೆ ಹೈ BP, ಹಾರ್ಟ್ ಪೇಯ್ನ್, ರೆಸ್ಪಿರೇಟರಿ ಸಿಸ್ಟಮ್ಸ್ ಸರಿ ಇಲ್ಲ, ಅಸ್ತಮ ಬರ್ಬೋದು. ಓಕೆ. ಸೊ ಬ್ರೀತ್ ಶಾರ್ಟ್ ಆಗ್ಬೋದು. ಕೆಲವರು ಮೂಗಿನಲ್ಲಿ ಪೈಪ್ಗಳೆಲ್ಲ ನೋಡ್ತಿರ್ತೀರಿ. ನಮ್ಮನ್ನೇ ಒಂದು ಊಟದಲ್ಲಿ ಪೈಪ್ ಹಾಕ್ಕೊಂಡೇ ಬಂದಿದ್ದಾರೆ ಅವ್ರ ಪಾಪ. ಅಂದರೆ ಆಕ್ಸಿಜನ್ ಸಿಲಿಂಡ್ರು ಇದೆಲ್ಲ ನೋಡಿ. ದಿಸ್ ಇಸ್ ಬಿಕಾಸ್ ಆಫ್ ನೀವು ಕರೆಕ್ಟ್ ಅದಕ್ಕೆ ಬ್ರೀದ್ ಇನ್ ಬ್ರೀದ್ ಔಟ್ ಕರೆಕ್ಟಾಗಿ ಬ್ರೀದ್ ಇನ್. ಕೆಲವರು ಶಾರ್ಟ್ ಬ್ರೀದ್ ಮಾಡ್ತಾರೆ. ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಬೇಕಂತ ನಮ್ಮ ತಂದೆಯವರು ಹೇಳ್ತಾ ಇದ್ರು. ರಿಟೈರ್ಡ್ ಟೀಚರ್ ಸದಿ ಮಾಸ್ಟ್ರು ಅಂತೇಳಿ. ದೀರ್ಘ ಶ್ವಾಸ. ಅನುಲೋಮ ವಿಲೋಮ ಜಾಸ್ತಿ ಮಾಡ್ತಾ ಇದ್ದರೆ ನಿಮಗೇನು ಪ್ರಾಬ್ಲಮ್ ಬರೋದಿಲ್ಲ. ಕಪಾಲಭಾತಿ, ರಾಮದೇವ್ ಮಹಾರಾಜ್ ಹೇಳ್ತಾರಲ್ಲ ಕಪಾಲಭಾತಿ ನೋಡಿ. ಇದು ಅನುಲೋಮ ವಿಲೋಮ ನೋಡಿ. ಒಂದೇ ಸೊಳ್ಳೆಯಲ್ಲಿ ಎಳೆದು ಒಂದೇ ಸೊಳ್ಳೆಯಲ್ಲಿ ಬಿಡೋದು ನೋಡಿ. ಇನ್ನೊಂದು ಒಂದೇ ಸೊಳ್ಳೆಯಲ್ಲಿ ಎಳೆದು ಇನ್ನೊಂದು ಸೊಳ್ಳೆಯಲ್ಲಿ ಬಿಡೋದು. ಇನ್ನೊಂದು ಸೊಳ್ಳೆಯಲ್ಲಿ ಎಳೆದು ಈ ಸೊಳ್ಳೆಯಲ್ಲಿ ಬಿಡೋದು. ಇದೊಂದು ಸುಮಾರು 30 ಮಾಡ್ತಾ ಇರಬೇಕು. ಆಮೇಲೆ ಕಪಾಲಭಾತಿ ಗೊತ್ತೇ ಇದೆಯಲ್ಲ, ಹೊಟ್ಟೆಯನ್ನು ಅಲ್ಲಾಡ್ಸು. ಯಾವುದು? ಶ್ವಾಸವನ್ನು ಬಿಟ್ಟ ನಂತರ ಈಗ ಹೊಟ್ಟೆ ಅಲ್ಲಾಡಿಸ್ತಾ ಇರಬೇಕು. ಇದರಿಂದ ಏನಾಗ್ತದೆ ಅಂದರೆ ನಿಮ್ಮ ಲಂಗ್ ಸಿಸ್ಟಮ್ ಫಸ್ಟ್ ಕ್ಲಾಸ್ ಆಗಿ ಫಂಕ್ಷನ್ ಆಗ್ತದೆ. ಈಗ ನನಗೆ ನೀವು ಕೇಳಿದರೆ ಯಾವ ರೋಗವೂ ಇಲ್ಲ. ಐ ಆಮ್ ವೆರಿ ಆ್ಯಕ್ಟಿವ್. ಬೆಳಗ್ಗೆ ಇವತ್ತು 3 ಗಂಟೆಗೆ ಎದ್ದಿದ್ದೇನೆ. 3:15 ಹೇಳ್ತೇನೆ. ನಾರ್ಮಲಿ 3:30ಗೆ ಎದ್ದು ಬಿಸಿನೀರು 1 ಲೋಟ ಕುಡಿದು ಮೋಷನ್ನೆಲ್ಲ ಕ್ಲಿಯರಾಗಿ
ಬಿಸಿನೀರು ಕುಡಿದ್ರೆ ಎಲ್ಲ ಆಗ್ತದೆ. ಆಮೇಲೆ ಕಾಫಿ, ಅದರ ಜೊತೆಗೆ ಒಂದು ಬಾದಾಮ್ ಹಿಂದಿನ ದಿವಸ ನೆನೆಸಿರ್ತೇನೆ, ಇಲ್ಲಾಂದರೆ ಒಂದು ಮ್ಯಾಕ್ಸಿಮಮ್ ಒಂದು 10 ಬಾದಾಮಿ ದಿವಸ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ. ಅದರಿಂದ ನಿಮ್ಮ ಆರೋಗ್ಯ ಒಳ್ಳೆದಿರ್ತದೆ. ಆಮೇಲೆ ಮಖಾನ ಅಂಥೇಳಿ ತಾವರೆ ಗಿಡದ ಹೂವಿನಿಂದ ಬರುವಂಥ ಬೀಜ ಮಖಾನ, ಅದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಬೆಳಗ್ಗೆ ಎದ್ದು ತಿಂತಾರೆ, ತಿಂಡಿಗಿಂತ ಮುಂಚೆ ಮಖಾನ, ಆಯಿತಾ. ಆಮೇಲೆ 3/4 ಗಂಟೆ ಯೋಗ, 3/4 ಗಂಟೆ ಯೋಗ ಆದಮೇಲೆ ವಾಕಿಂಗ್, ದಿವಸ ಒಂದು 5 ಕಿಲೋಮೀಟ್ರ್ ಮಿನಿಮಮ್. ಬೆಳಗ್ಗೆ ಒಂದು ವೇಳೆ 3 ಕಿಲೋಮೀಟ್ರ್ ಮಾಡಿದ್ರೆ ಆಮೇಲೆ ಸಾಯಂಕಾಲ ಕೂಡ ಒಂದು 4 ಕಿಲೋಮೀಟ್ರ್ ಮಾಡ್ತಾರೆ. ಒಟ್ಟಿಗೆ 10,000 ಎವರೇಜ್ ಸ್ಟೆಪ್ಸ್ ದಿವಸಕ್ಕೆ. ಆದ್ದರಿಂದ ಐ ಆಮ್ ಬ್ಯುಸಿ ಇನ್ ಆಲ್ವೇಸ್ ಕ್ಲೀನಿಂಗ್ ಆಫ್ ದ ಹೌಸ್, ಕುಕ್ಕಿಂಗ್, ಯಾವುದರಲ್ಲಿಯೂ ವಾಷಿಂಗ್ ಆಫ್ ಕ್ಲೋತ್ಸ್ ಎಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಬ್ಯಾಲೆನ್ಸ್ ಆಗಿದ್ದರೆ ನಿಮಗೆ ಬ್ಯಾಕ್ ಪೇಯ್ನ್ ಇರ್ತದೆ, ಅಪ್ಪರ್ ಬ್ಯಾಕ್ ಶೋಲ್ಡರ್ ಟೆನ್ಷನ್ ಇರ್ತದೆ, ಆರ್ಮ್ಸ್ ಸರಿಯಾಗಿ ಇದು ಪ್ರಾಬ್ಲಮ್ ಕೆಲಸ ಮಾಡೋದಿಲ್ಲ. ಕೆಲವರಿಗೆಲ್ಲ ಶೋಲ್ಡರ್ಸ್ ಪ್ರಾಬ್ಲಮ್, ನಮಗೆ ಯಾವ ಪ್ರಾಬ್ಲಮ್ಮು ಇಲ್ಲ, ಬೇರೆಯವ್ರಿಗೆ ಪ್ರಾಬ್ಲಮ್. ಯಾರೊಬ್ಬರು ಕೇಳಿದರು, ನಿಮಗೆ ಏನೂ ಇದಾಗೋದಿಲ್ಲ, ತಲೆಬಿಸಿ ಆಗೋದಿಲ್ಲ. ತಲೆಬಿಸಿ ನನಗಾಗೋದಿಲ್ಲ, ಬೇರೆಯವರಿಗೆ ಆಗ್ತದೆ ನನ್ನನ್ನು ಮಾತು ಕೇಳಿದರೆ ಅಂತ. ಅದು ಮುಂಚಿನಿಂದ ಬಂದಂಥ ಒಂದು ಪದ್ಧತಿ ಇರಲಿ. ಈಗ ನಿಮ್ಮಲ್ಲಿ ಕೆಲವು ಬಾರಿ ಸೆಲ್ಫ್ ಕ್ರಿಟಿಸಿಸಮ್ ಆ್ಯಂಡ್ ಸೆಲ್ಫ್ ಜಡ್ಜ್ಮೆಂಟ್ ಇರ್ತದೆ. ಅದೆಲ್ಲ ಜಲಸಿ ಆ್ಯಂಡ್ ಪೊಸೆಸಿವ್ನೆಸ್ಸು ಬರ್ತದೆ. ಡಿಫಿಕಲ್ಟಿ ಇನ್ ಎಕ್ಸ್ಪ್ರೆಸ್ಸಿಂಗ್ ಆರ್ ರಿಸೀವಿಂಗ್ ಲವ್, ಇದೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಈ ಹಾರ್ಟ್ ಬ್ಲಾಕೆಲ್ಲ ಆಯ್ತಂದರೆ ಇದೆಲ್ಲ ಆಟೋಮೆಟಿಕ್ಕಾಗಿ ಬರ್ತದೆ. ಬ್ಲಾಕ್ಡ್ ಹಾರ್ಟ್ ಅಂತ ಹೇಳ್ತೇವೆ ನಾವು. ಓಕೆ, ಸೊ ಅದರಿಂದ ಅದನ್ನೆಲ್ಲ ನೀವು ಕನೆಕ್ಷನ್ ತೆಗೆದುಹಾಕಬೇಕು. ಸೊ ಇದನ್ನು ಹೇಗೆ ಓವರ್ಕಮ್ ಮಾಡೋದಂದರೆ, ಭುಜಂಗಾಸನ, ಮತ್ಸ್ಯಾಸನ, ಇಲ್ಲ ಉಷ್ಟ್ರಾಸನ, ಧನುರಾಸನ, ಬೌಪೋಸ್. ಇದರಿಂದಾಗಿ ಎಲ್ಲ ನಿಮಗೆ ನನ್ನ ಯೋಗದಲ್ಲಿ ನೀವು ನೋಡ್ಬೋದು. ಅದನ್ನೆಲ್ಲ ಮಾಡಿದರೆ ಅನಚಕ್ರ ಒಂದು ರೀತಿಯಲ್ಲಿ ಓಪನ್ ಅಪ್ ಆಗ್ತದೆ. ಓಕೆ, ಸೊ ಕಂಟಿನ್ಯೂಸ್ಲಿ ಇದನ್ನು ನೀವು ಇಟ್ಕೊಳ್ಬೇಕಾಗ್ತದೆ. ಒಂದು ದಿವಸ ಮಾಡಿ ಇನ್ನೊಂದು ದಿವಸ ಮಾಡದೇ ಇರೋದು ಅದೆಲ್ಲ ಪ್ರಯೋಜನ ಇಲ್ಲ. ಆಮೇಲೆ ಯಾವ ರೀತಿಯ ಫುಡ್ಸ್ ಅಂದರೆ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಸ್ಪಿನಾಚ್, ಬ್ರೋಕೊಲಿ, ಗ್ರೀನ್ ಬೀನ್ಸ್, ಇದೆಲ್ಲ ಇತ್ತೀಚೆಗೆ ಫಾರಿನ್ನಿಂದ ಬಂದದ್ರಿಂದ. ಇಲ್ಲಾಂದರೆ ನಿಮಗೆ ಕಕುಂಬರ್, ಕ್ಯಾರೆಟ್, ಮೂಲಿ. ಓಕೆ, ಕೆಲವರಿಗೆ ತೊಂಡೆಕಾಯಿ, ಈಗ ಅಗ್ರಿಕಲ್ಚರಿಸ್ಟ್ ಇದ್ದಾರಲ್ಲ, ರೈತಾಪಿ ಜನಗಳು, ಸೀದಾ ತೊಂಡೆಕಾಯಿ, ಹಸಿ ತೊಂಡೆಕಾಯನ್ನು ತಿಂದ್ಬಿಡ್ತಾರೆ. ಅದೊಂಥರ ಚೊಗುರು, ತಿನ್ನಲಿಕ್ಕೆ ಕಷ್ಟ. ಯಾವುದೇ ಹಸಿ ಪದಾರ್ಥ ನಿಮಗೆ ಒಳ್ಳೆಯದು. ಆಮೇಲೆ ಕಾಳು, ಹೆಸರು ಕಾಳು ನೆನೆಸೋದು, ಮುಂಬರಿಸೋದು, ಅದನ್ನು ಪ್ರಾಕ್ಟೀಸ್ ಮಾಡಿ ಅಲ್ಲ. ಅದ್ರ ಜೊತೆಗೆ ಈ ಸೌತೆಕಾಯಿನ ಕತ್ತರಿಸಿ ರುಚಿಗೆ ತಕ್ಕ ಲಿಂಬೆಹಣ್ಣು ಹಿಂಡಿ ಉಪ್ಪು ಹಾಕಿ ಓಕೆ ತಿನ್ನಿ, ಏನಾಗ್ತದೆ. ಆಮೇಲೆ ಹಣ್ಣುಗಳಲ್ಲಿ ಪೊಮೊಗ್ರಾನೇಟ್ ಅಂತ ದಾಳಿಂಬೆ ಹಣ್ಣು, ಮತ್ತು ಗಾರ್ಲಿಕ್. ಕೆಲವರು ದಿವಸಕ್ಕೆ, ನಾನು ಮೊದಲು ದಿವಸಕ್ಕೆ 21 ಗಾರ್ಲಿಕ್ ತಿಂತಾಯಿದ್ದೆ. ಕೊನೆಗೆ ಭಾಳ ಹೀಟ್ ಕ್ರಿಯೇಟ್ ಆಗಿ ಅಲ್ಸರ್ ಎಲ್ಲ ಬಂದರೆ ಕಷ್ಟ ಅಂಥೇಳಿ ಆಮೇಲೆ ಕಡಿಮೆ ಮಾಡಿದೆ. ಈಗ ಗಾರ್ಲಿಕ್ ಅಫ್ಕೋರ್ಸ್ ಅಡುಗೆಯಲ್ಲಿ ನಾವು ಉಪಯೋಗಿಸ್ತೇವೆ, ಆದರೆ ಹಸಿ ತಿನ್ನೋದು ಬಿಟ್ಟೆ. ಆನಿಯನ್ಸ್, ಇದೆಲ್ಲ ನೋಡಿ, ಗಾರ್ಲಿಕ್, ಆನಿಯನ್ಸ್ ಎಲ್ಲ ನೀವು, ಅದು ಹಾರ್ಟಿಗೆ ಭಾಳ ಒಳ್ಳೆಯದು. ಒಂದು ಆನಿಯನ್ ಕತ್ತರಿಸಿ ಅರ್ಧ
ನಿಮಗೆ ಅರ್ಧ ನಿಮ್ಮ ಹೆಂಡತಿಗೆ. ಊಟ ಮಾಡುವಾಗ ತಿನ್ನಿ. ಓಕೆ. ಆಮೇಲೆ ಕೆಲವೊಂದು ಈ ಬಸಳೆ, ಇನ್ನೊಂದು ಸೊಪ್ಪುಗಳೆಲ್ಲ ಬರ್ತಾ ಇರ್ತಲ್ಲ, ಕೊತ್ತಂಬರಿ ಸೊಪ್ಪು, ಬಸಳೆ ಸೊಪ್ಪು, ಎಳ್ಳೂರಿ ಸೊಪ್ಪು, ಇನ್ನೂ ದಿವಸಕ್ಕೆ ಒಂದೊಂದು ತಂಬಳಿ. ತಂಬಳಿ ಅಂದರೆ ಏನು ಅಂತ, ಮಜ್ಜಿಗೆಯಿಂದ ಮಾಡುವಂಥ ಶುಂಠಿ ತಂಬಳಿ, ಎಳ್ಳೂರಿ ಸೊಪ್ಪಿನ ತಂಬಳಿ. ಓಕೆ. ಆಮೇಲೆ ಬೆಳ್ಳುಳ್ಳಿ ತಂಬಳಿ, ಗಾರ್ಲಿಕ್, ಜಿಂಜರ್, ಆಮೇಲೆ ಎಳ್ಳೂರಿ ಸೊಪ್ಪು, ಅದೆಲ್ಲ ಚೊಗುರು. ಓಕೆ. ಆಮೇಲೆ ಹಲವಾರು ವಿಧದ ತಂಬಳಿ ಮಾಡ್ಬೋದು. ನಮ್ಮ ಊರಿನಲ್ಲಿರುವಾಗ ಇದನ್ನೆಲ್ಲ ನಾವು ದಿವಸಕ್ಕೊಂದು ತಂಬಳಿನ ಊಟ ಮಾಡ್ತಾ ಇರ್ತೇವೆ. ಆಯಿತಾ. ಹರ್ಬ್ಸ್ ಏನಂದರೆ ಮಿಂಟ್, ಅದು ಕೂಡ ಇದು ಮಾಡ್ಬೋದು. ಓಕೆ. ವಾಲ್ನಟ್ಸ್, ಆಲ್ಮಂಡ್ಸ್, ನೋಡಿ ಇದೆಲ್ಲ ನಾನು ಹೇಳಿದೆಲ್ಲ, ದಿವಸ ತಿಂದಿದ್ರೆ ನಿಮಗೆ ಭಾಳ ಹಾರ್ಟಿಗೆಲ್ಲ ಒಳ್ಳೆಯದು. ಓಕೆ. ಆಮೇಲೆ ಕೆಲವರು ಸೌತೆಕಾಯಿ, ಕೊಕುಂಬರ್ ನೀರು ಮಾಡಿ ಕುಡಿಯುವುದುಂಟು. ಗ್ರೀನ್ ಟೀಯನ್ನು ಯೂಸ್ ಮಾಡ್ತಾರೆ. ಇದೆಲ್ಲ ಒಳ್ಳೆಯದು. ಓಕೆ. ನಿಮ್ಮಲ್ಲಿ ಹೇಗೆ ಹಾರ್ಟು ಒಳ್ಳೆ ಫಂಕ್ಷನ್ ಮಾಡ್ತಾ ಇದೆ ಅಂತ ನೋಡಿದರೆ ನಿಮ್ಮಲ್ಲಿ ಪಾಸಿಟಿವ್ನೆಸ್ ಬರ್ತದೆ. ಓಕೆ. ಆಲ್ವೇಸ್ ಯು ಥಿಂಕ್ ಪಾಸಿಟಿವ್ಲಿ. ಐ ಆಮ್ ವರ್ದಿ ಆಫ್ ಲವ್ ಆ್ಯಂಡ್ ಕಂಪ್ಯಾಷನ್. ಐ ಫರ್ಗಿವ್ ಮೈ ಸೆಲ್ಫ್ ಆ್ಯಂಡ್ ಅದರ್ಸ್ with ease. My heart is open and receptive. I give and receive love freely and equally. I accept myself as I am. I am connected to all human beings. My love flows freely without any attachment. I choose healthy, ಲವಿಂಗ್ ರಿಲೇಷನ್ಶಿಪ್ಸ್. ನೋಡಿ, ಇದೆಲ್ಲ ಪಾಸಿಟಿವ್ ಥಿಂಕಿಂಗ್. ಓಕೆ. ಕೆಲವರು ನಾಡಿ ಶೋಧನ ಮಾಡ್ತಾರೆ. ಅದಕ್ಕೆ ಒಳಗಡೆ ಎಲ್ಲ ಬಟ್ಟೆ ಹಾಕಿ ಅದೆಲ್ಲ ಮಾಡ್ತಾರೆ. ಅದೆಲ್ಲ ಹೈಫೈ. ನಾನು ಅದನ್ನೆಲ್ಲ ನಿಮಗೆ ಹೇಳೋದಿಲ್ಲ, ನಾನು ಮಾಡೋದು ನಿಮಗೆ ಹೇಳ್ತಾ ಇರ್ತೇನೆ. ಆಮೇಲೆ ಪ್ರತಿ ಒಂದು ತಿಂಗಳಿಗೆ ಇಡೀ ತಲೆಯಿಂದ ಹಿಡಿದು ಕಾಲಿನವರೆಗೆ ತೆಂಗಿನೆಣ್ಣೆ ಬಡಾಲ ಹಚ್ಕೊಂಡು ತಿಕ್ಕಿ ಅರ್ಧ ಗಂಟೆ ಅದನ್ನು ಮಸಾಜ್ ಥರ ಮಾಡಿಕೊಂಡು ಸ್ನಾನ ಮಾಡಿ ನೋಡಿ, ನಿಮಗೆ ಯಾವ ಥರದ ನೋವು, ಜ್ವರ ಅಥವಾ ಯಾವುದೇ ಕಾಯಿಲೆ ಬರೋದಿಲ್ಲ. ಓಕೆ. ಇವತ್ತಿಗೂ ನಾವು ಅದನ್ನು ಪರಿಪಾಲಿಸ್ತೇನೆ. ತೆಂಗಿನೆಣ್ಣೆ ನಾವು ಯಾಕಂದರೆ ನಾವು ಉಡುಪಿಯಲ್ಲಿ ಇದ್ದವರು, ಪರಂಪಳ್ಳಿ ಸಾಲಿಗ್ರಾಮ, ಉಡುಪಿ ಕುಂದಾಪುರ ಸೆಂಟ್ರ್ ಸಾಲಿಗ್ರಾಮ, ಶ್ರೀ ಗುರು ನರಸಿಂಹನ ಊರು ಸಾಲಿಗ್ರಾಮ. ನಮಗೆ ಯಾರೂ ಪಾದಪೂಜೆ ಇಲ್ಲ. ಕೋಟ 14 ಗ್ರಾಮದವರಿಗೆ ಪಾದಪೂಜೆ ಇಲ್ಲ. ನಾವೆಲ್ಲ ಗುರು ನರಸಿಂಹನ ಭಕ್ತರು. ನಮ್ಮ ಕಾಲಡಿ ಶಂಕರಾಚಾರ್ಯರೇ ಒಂದು ಕಾಲಡಿಯಿಂದ ಹಿಮಾಲಯಕ್ಕೆ ಹೋಗುವಾಗ ಅವರು ನಮ್ಮನ್ನು ನೋಡಿ, ಅವರು ಬಂದ್ರಲ್ಲ, ಅವರಿಗೆ ನಮಸ್ಕಾರ ಮಾಡಬೇಕಲ್ಲ ಅಂತೇಳಿ ಹೊಳೆಯಲ್ಲಿ ಎಲ್ಲ ಕಂತ್ಕೊಂಡು ಕಾಯ್ತಾ ಇದ್ವಿ. ಕೊನೆಗೆ ಅವ್ರು ಹೋದ್ರ ಅಂತೇಳಿ ಮಿಣ್ಣಕ್ಕೆ ಹೊರಗಡೆ ಬಂದೊಂದು ತಲೆ ಎತ್ತಿದರೆ ಅವ್ರು ನಗ್ತಾಯಿದ್ರು, ಓಲೆ ಕೊಡೆ ಹಿಡ್ಕೊಂಡು ನಗ್ತಾಯಿದ್ರು. ನಿಮಗೆ ಯಾವ ಗುರುವಿನ ಅಗತ್ಯ ಇಲ್ಲ, ಶ್ರೀ ಗುರು ನರಸಿಂಹನೇ ನಿಮಗೆ ಗುರು. ಆವತ್ತಿಂದ ಇವತ್ತಿನವರೆಗೂ ನಾವು ಏನೇ ಫಂಕ್ಷನ್ ಆದರೂ, ಮದುವೆ, ಉಪನಯನ ಇದೆ, 101 ರೂಪಾಯಿ ಕಾಣಿಕೆ ಗುರು ನರಸಿಂಹನಿಗೆ ಕೊಡ್ತೇವೆ. ಇದೆಲ್ಲ ಉಪಾಧ್ಯ, ಹಂದೆ, ಭಟ್, ಐತಾಳ, ಮಯ್ಯ, ಹೊಳ್ಳ, ಓಕೆ, ಸ್ವಾಮೀಜಿ, ನಕ್ಷತ್ರಿ, ಸೊ ಹಂದೆ, ಇದೆಲ್ಲ ಕೋಟದ ಜನರ ಒಂದು ಪದ್ಧತಿ. ಓಕೆ. ಇನ್ನು ಅಂಥ ಒಂದು ಬ್ಲಾಕ್ ಬಂದರೆ ನಿಮ್ಗೆ ಗೊತ್ತಲ್ಲ, ನೀಲಗಿರಿ ಎಣ್ಣೆ, ಅದನ್ನು ಉಪಯೋಗಿಸ್ಬೋದು. ಓಕೆ. ಇನ್ನೇನು, ಚಾಂಟಿಂಗ್ ಮಂತ್ರ ಹೇಳುವಾಗ ಓಂ, ಹಂ, ಯಂ, ರಂ ಅಂತ ಒಂದೊಂದೇ ಹೇಳ್ತಾ ಇದ್ದರೆ ಬೀಜ ಮಂತ್ರ, ಅದು ಆಟೋಮೆಟಿಕ್ಕಾಗಿ ನಿಮಗೆ ಕ್ಲಿಯರ್ ಆಗ್ತದೆ ಅಂತೇಳಿ. ಓಕೆ.
ಸೊ ನೀವು ಇದನ್ನು ದಿವಸ ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಪ್ರತಿಯೊಂದು ಚಕ್ರಗಳು ಒಂದೊಂದೇ ಓಪನ್ ಆಗ್ತಾ ಇರ್ತದೆ. ಈಗ ನಾನು ಹೇಳ್ತಾ ಇರೋದು ಹಾರ್ಟ್ ಚಕ್ರ, ರೂಟ್ ಚಕ್ರ, ಮೂಲಾಧಾರ ಓಪನ್ ಆಯಿತು, ಸ್ವಾಧಿಷ್ಠಾನ ಓಪನ್ ಆಯಿತು, ಮಣಿಪುರ ಓಪನ್ ಆಯಿತು, ಈಗ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ. ಇದನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ನನಗೆ ಹೇಳಿ, ಅದರ ಒಂದು ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.